ನಮಸ್ಕಾರ. ನಾನು ಡಾಕ್ಟರ್ ಪದ್ಮಿನಿ ಪ್ರಸಾದ್, ಸ್ತ್ರೀರೋಗ ತಜ್ಞರು ಮತ್ತು ಲೈಂಗಿಕ ತಜ್ಞರು, ಬೆಂಗಳೂರಿನಲ್ಲಿ ರಾಜಾಜಿನಗರದಲ್ಲಿ ವಾಸವಾಗಿದ್ದೀನಿ. ಬಂಜೆತನ ಅನ್ನೋದು ಯಾವಾಗಿಂದನೂ ಕೂಡ ಇತ್ತು, ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಕಾರಣಗಳಿಂದ ಅದು ಹೆಚ್ಚಿನ ಜನರಲ್ಲಿ ನಮಗೆ ಕಾಣಿಸ್ತಾ ಇದೆ. ಇದು ಸ್ತ್ರೀ ಬೇಕಾದರೂ ಕಾರಣ ಆಗಿರ್ಬೋದು ಅಥವಾ ಪುರುಷ ಕಾರಣ ಆಗಿರ್ಬೋದು. ಬಂಜೆತನಕ್ಕೆ ಇಂದಿನ ದಿನಗಳೆಲ್ಲ ಬದಲಾವಾಗಿರೋ ಅಂಥ ಈ ಜೀವನ ಶೈಲಿ, ಒತ್ತಡಗಳು, ಬೆಳಗಿಂದ ರಾತ್ರಿ ತನಕ ಕೆಲಸ ಮಾಡೋ ಅಂಥದ್ದು, ಮತ್ತು ಅವ್ರಿಗೆ ಸರಿಯಾದ ರೀತಿಯಲ್ಲಿ ಒಂದು ನಿದ್ದೆ, ಸರಿಯಾದ ಊಟ, ಉಪಚಾರ, ಇದನ್ನೆಲ್ಲ ವಿಶ್ರಾಂತಿ, ಇದೆಲ್ಲದಕ್ಕೂ ಕೂಡ ಸಮಯದ ಅಭಾವ ಆಗ್ತಾ ಇರೋದು, ಮತ್ತು ಕೆಲವು ವ್ಯಸನಗಳು ಇತ್ತೀಚಿನ ದಿನಗಳಲ್ಲಿ ಸ್ತ್ರೀಯರಲ್ಲೂ ಕೂಡ ಹೆಚ್ಚುತ್ತಿರುವ ಧೂಮಪಾನ, ಮದ್ಯಪಾನ ಇಂಥದನ್ನು ನೋಡ್ಬೋದು. ಮತ್ತು ಅದೆಲ್ಲನ ಬಿಟ್ಟು ಕೆಲವು ಸಾಮಾಜಿಕ ಕಾರಣಗಳು ಕೂಡ ಇದೆ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇರೋ ಹಾಗೆ ಹೆಣ್ಣು ಹೆಚ್ಚು ವಿದ್ಯಾವಂತಳಾಗ್ತಾ ಇದ್ದಾಳೆ. ಅವಳು ಮದುವೆನ ಮುಂದೂಡ್ತಾ ಇದ್ದಾಳೆ. ಮೊದಲು ವಿದ್ಯೆ ಮುಗಿಸಿ ಅವಳು ಕಾಲ ಮೇಲೆ ನಿಂತ್ಕೋಬೇಕು, ಕೆಲಸ ತಗೋಬೇಕು. ಅವಳು ದುಡಿದು ಒಂದು ಆರ್ಥಿಕವಾಗಿ ಅವಳಲ್ಲಿ ಒಂದು ರೀತಿಯಾದ ಒಂದು ಸಹಾಯ ಸ್ಥಿತಿ ಅವಳಿಗೆ ಬರಬೇಕು ಅನ್ನೋ ಇದೆಲ್ಲ ಕಾರಣಗಳಿಂದ ಏನಾಗ್ತಿದೆ, ಅವಳು ಮದುವೆನ ಮುಂದೂಡ್ತಾ ಇದ್ದಾಳೆ. ಹಾಗಾಗಿ ಅವಳ ಫಲವಂತತೆ ವರ್ಷಗಳು ಅದು ಕೂಡ ಕಡಿಮೆ ಆಗ್ತಾ ಇದೆ. ನಿಧಾನವಾಗಿ ಮದುವೆ ಆಗೋದು, ಬಹಳ ವರ್ಷಗಳ ನಂತರ ಮದುವೆ ಆಗೋದು, ಮತ್ತು ಮದುವೆಯ ನಂತರ ಕೂಡ ನಾನಾ ಕಾರಣಗಳಿಂದ ಅವಳು ವಿದ್ಯೆ ಇರ್ಬೋದು, ಹೊರದೇಶಕ್ಕೆ ಹೋಗಬೇಕು ಅಥವಾ ಕೆಲಸ ಮಾಡಬೇಕು, ಕೆಲಸದಲ್ಲಿ ಮುಂದುವರಿಬೇಕು, ಇದೆಲ್ಲ ಕಾರಣಗಳಿಂದ ಅವಳು ಒಂದು ಗರ್ಭಧಾರಣೆ ಕೂಡ ಮುಂದೂಡ್ತಾ ಇದ್ದಾಳೆ. ಹಾಗಾಗಿ ಒಂದು 35 ವರ್ಷದ ನಂತರದ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅಂಡಾಶಯದಲ್ಲಿ ಅಂಡಾಣುಗಳ ಸಂಖ್ಯೆ ಕಡಿಮೆ ಆಗ್ತಾ ಬರೋದರಿಂದ ಅದು ಕೂಡ ಒಂದು ಬಹಳ ದೊಡ್ಡ ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಪುರುಷರಲ್ಲಿ ಕೂಡ ಈ ಒತ್ತಡಗಳು ಜಾಸ್ತಿ ಆಗ್ತಾ ಇರೋದು, ವೀರ್ಯಾಣುಗಳ ಸಂಖ್ಯೆ ಪ್ರಮಾಣ ಕಡಿಮೆ ಆಗ್ತಾ ಬರ್ತಾ ಇರೋದು, ಮತ್ತು ಅವರಲ್ಲೂ ಕೂಡ ಕೆಲಸದ ಒತ್ತಡ, ಅವರ ಒಂದು ಮನೆಯಲ್ಲಿ ಕೂಡ ಒತ್ತಡಗಳಿರೋ ಅಂಥದ್ದು, ಕೆಲಸ ಕಾರ್ಯಗಳು, ಧೂಮಪಾನ, ಮದ್ಯಪಾನ, ಮತ್ತು ಈ ಹೆಚ್ಚಿನ ಮೊಬೈಲ್ ಬಳಕೆ, ಇಂಥವೆಲ್ಲ ಕೂಡ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ಸ್ತ್ರೀಯರಲ್ಲಿ ಕೂಡ ಹಲವಾರು ಕಾರಣಗಳು ಮತ್ತು ಪುರುಷರಲ್ಲೂ ಕೂಡ ಹಲವಾರು ಕಾರಣಗಳಿಂದಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬಂಜೆತನನ ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ. ಇದ್ರ ಜೊತೆಗೆ ಎನ್ವೈರ್ಮೆಂಟಲ್ ಪೊಲ್ಯೂಷನ್ ಅಂತ ನಾವು ಹೇಳ್ತೀವಿ. ಹೇಗೆ ಒಂದು ರಾಸಾಯನಿಕಗಳು ನಮ್ಮ ಪರಿಸರ ಮಾಲಿನ್ಯವನ್ನು ಉಂಟು ಮಾಡ್ತಾ ಇದೆ. ಎಷ್ಟು ಹೆಚ್ಚುತ್ತಿರುವ ವಾಹನಗಳು, ಒಂದು ಟ್ರಾಫಿಕ್ ಸಿಗ್ನಲಲ್ಲಿ ನಿಂತ್ಕೊಂಡ್ರೆ ನೀವು ಎಷ್ಟು ರಾಸಾಯನಿಕಗಳು, ಹೊಗೆಗಳು ಬರೋದನ್ನು ನಾವು ನೋಡ್ತೀವಿ. ಅದು ಎಷ್ಟು ನಮ್ಮ ದೇಹನ ಹೋಗು, ದೇಹದಲ್ಲಿರೋ ಹಾರ್ಮೋನುಗಳನ್ನು ವ್ಯತ್ಯಾಸ ಮಾಡಿ, ಏರ್ಪೇರ್ ಮಾಡಿ, ಅದು ಕೂಡ ಒಂದು ಬಹಳಷ್ಟು ದೊಡ್ಡ ಕಾರಣವಾಗಿ ಈ ಅಂಡಾಣು ಬಿಡುಗಡೆ ಇರ್ಬೋದು, ಅಥವಾ ಅವರ ಹಾರ್ಮೋನುಗಳು ಏರ್ಪೇರ್ ಆಗಿರ್ಬೋದು, ಹೆಚ್ಚುತ್ತಿರುವ ಡಯಾಬಿಟೀಸು, ಥೈರಾಯ್ಡ್ ತೊಂದರೆ, ಇವೆಲ್ಲ ಕೂಡ ಬಂಜೆತನಕ್ಕೆ ಕಾರಣವಾಗತ್ತೆ. ಬಂಜೆತನ ತಡೆಗಟ್ಟೋದು ಅಂದರೆ ಯಾವುದೇ ಅವರ ಒಂದು ವಿವಾಹದ ವಯಸ್ಸು ಮತ್ತು ಸರಿಯಾದ ಸಮಯದಲ್ಲಿ ಅವರು ಗರ್ಭಧಾರಣೆಗೆ ಪ್ರಯತ್ನ ಮಾಡೋದು. ಯಾಕಂದರೆ ಅದು ಕೂಡ ಮುಖ್ಯವಾಗತ್ತೆ. ಮತ್ತು ಜೀವನದ ಒತ್ತಡಗಳನ್ನು ಆದಷ್ಟು ಕಡಿಮೆ ಮಾಡಿ ಅವರ ಒಂದು ಉತ್ತಮ ಗುಣಮಟ್ಟದ ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ಳೋದು, ಧೂಮಪಾನ, ಮದ್ಯಪಾನ ಕಡಿಮೆ ಮಾಡೋದು, ಮತ್ತು ಒಂದು ಸರಿಯಾದ ಅವರ ರೀತಿ ನೀತಿಗಳಲ್ಲಿ ಅಥವಾ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ಅವರ ವಿಶ್ರಾಂತಿಗೆ ಮತ್ತು ನಿದ್ದೆಗೆ ಕೂಡ ಸರಿಯಾದ ಸಮಯನ ನಿಗದಿಪಟ್ಕೊಳ್ಳೋದು, ಮತ್ತು ಗಂಡ ಹೆಂಡತಿ ಸರಿಯಾದ ಸಮಯದಲ್ಲಿ, ಅಂದರೆ ಈ ಅಂಡಾಣು ಬಿಡುಗಡೆ ಸಮಯದಲ್ಲಿ ಸಂಭೋಗ ಕ್ರಿಯೆ ನಡೆಸೋದು ಕೂಡ ಇತ್ತೀಚಿನ ದಿನಗಳಲ್ಲಿ ಅವರಿಗೆ ಈ ಒತ್ತಡದ ಬದುಕಿನಲ್ಲಿ ಕಷ್ಟ ಆಗ್ತಾ ಇದೆ. ಅದನ್ನು ಕೂಡ ಸರಿಯಾದ ಸಮಯದಲ್ಲಿ ಒಂದು ವೈದ್ಯರ ಹತ್ರ ಬಂದು, ಮದುವೆಯಾದ ಮುಂಚೆ ಇರ್ಬೋದು ಅಥವಾ ಮದುವೆಗೆ ನಂತರ ಇರ್ಬೋದು, ಗಂಡ ಹೆಂಡತಿ ಇಬ್ಬರೂ ಬಂದು ಒಂದು ಆಪ್ತ ಸಮಾಲೋಚನೆ ಮಾಡಿಸ್ಕೊಂಡಾಗ ಯಾವಾಗ ಅವರು ಗರ್ಭಧಾರಣೆ ಮಾಡ್ಕೋಬೇಕು, ಏನು ತೊಂದರೆಗಳನ್ನು ನಿವಾರಿಸ್ಕೊಳ್ಬೇಕು, ಒಂದು ಸಲ ಎಲ್ಲ ಪರೀಕ್ಷೆ ಮಾಡ್ಕೋಬೇಕು, ಇದೆಲ್ಲದರ ಬಗ್ಗೆ ಒಂದು ಸೂಕ್ತವಾದ ಆಪ್ತ ಸಮಾಲೋಚನೆ ಮಾಡಿಸ್ಕೊಂಡಾಗ ಒಂದು ಬಂಜೆತನ ಕಡಿಮೆ ಮಾಡೋಕ್ಕೆ ಹಲವಾರು ಕಾರಣಗಳಿಂದ ಅವರು ಮುಕ್ತರಾಗೋದಕ್ಕೆ ಸರಿ ಹೋಗುತ್ತೆ.